ಮಗುವಿಗೆ ಗಾಯಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಇದೀಗ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ವೈದ್ಯರ ಎಡವಟ್ಟಿನಿಂದಾಗಿ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ನೋಡಿ, ಮಗುವಿಗೆ ಗಾಯ ಆಗತ್ತೆ, ಅದಾದ ನಂತರದಲ್ಲಿ ಸಬೂಬು ಹೇಳ್ತಾರೆ ಇದು ಚರ್ಮ ರೋಗ ಅದು ಇದು ಅಂತ. ಅದಾದ ನಂತರದಲ್ಲಿ ಇವರು ಆಸ್ಪತ್ರೆಯ ಮುಖ್ಯಸ್ಥರ ಗಮನಕ್ಕೂ ಕೂಡ ತರ್ತಾರೆ. ಇದೀಗ ಆ ಮಗುವಿಗೆ ಆದಂತಹ ಗಾಯಕ್ಕೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಬಿಸಿ ನೀರಿನ ಟಬ್ನಲ್ಲಿ ಕೂರಿಸಿ ಗಾಯ ಮಾಡಿದ್ರು ಡಾಕ್ಟರ್ಸ್. ಹುಬ್ಬಳ್ಳಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಮಗುವಿಗೆ ಗಾಯಗೊಳಿಸಿ ಇದು ಚರ್ಮ ರೋಗ ಅಂತ ಸಬೂಬನ್ನು ಕೂಡ ಹೇಳಿದ್ರು ವೈದ್ಯರು. ಸೊ ಹಾಗಾಗಿ ಹಿಂಗಾಗೋಗ್ಬಿಟ್ಟಿದೆ ಅಂತ ಹೇಳಿರ್ತಾರೆ. ಸೊ ಈಗ ಆ ಮಗುವಿನ ಕುಟುಂಬಸ್ಥರಿಗೆ 10 ಲಕ್ಷ ರೂಪಾಯಿ ದಂಡವನ್ನ ಪರಿಹಾರವಾಗಿ ಕೊಡಬೇಕು ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಬಿಸಿನೀರಿನ ಟಬ್ಬಿಗೆ ಕೂರಿಸಿದಕ್ಕ ಎಳೆ ಕಂದಮ್ಮ, ಎಳೆ ಚರ್ಮ, ಆಗಷ್ಟೇ ಹುಟ್ಟಿದಂತಹ ಮಗು ಆಗಿರುತ್ತೆ. ಸೊ ಈಗಾಗಲೇ ಈ ಘಟನೆ ನಡೆದು 3-4 ವರ್ಷ ಆಯಿತು. ಇದೀಗ ಪರಿಹಾರದ ದುಡ್ಡನ್ನು ಕೊಡಬೇಕು ಅಂತೇಳಿ ಡಿಸೈಡ್ ಆಗಿದೆ. ಆ ಪುಟ್ಟ ಮಗುವಿನ ಕಾಲುಗಳು ಸುಟ್ಟು ಹೋಗಿತ್ತು, ಬಣ್ಣವೆಲ್ಲವೂ ಕೂಡ ಬದಲಾವಣೆ ಆಗೋಗಿತ್ತು. ಇದಕ್ಕೆ ಯಾರು ಹೊಣೆ? ಹಾಗಾದರೆ ಇದು ಕಂಪ್ಲೀಟ್ ಆಗಿ ವೈದ್ಯರ ನಿರ್ಲಕ್ಷ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಕಾಲಷ್ಟೇ ಅಲ್ಲ, ಪೃಷ್ಠ ದೇಹದ ಅನೇಕ ಭಾಗಗಳು ಸುಟ್ಟು ಹೋಗ್ಬಿಟ್ಟಿತ್ತು, ಪುಟ್ಟ ಮಗುವಿನ ಭಾಗ. ಇದನ್ನು ಕೇಳಿದಾಗ ವೈದ್ಯರು ಇದು ಚರ್ಮ ರೋಗ ಅಂತೇಳಿ ಇದಕ್ಕೆ ಸಬೂಬನ್ನು ಕೂಡ ಕೊಟ್ಟಿರ್ತಾರಂತೆ. ಸೊ ಇದು ಚರ್ಮ ರೋಗ, ಹಾಗಾಗಿ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನಮ್ದೇನೂ ತಪ್ಪಿಲ್ಲ ಅಂತ ಕೂಡ ಹೇಳ್ತಾರೆ. ನೋಡಿ, ಈಗ ಈ ಒಂದು ಕೃತ್ಯ ನಡೆದು ಈಗಾಗಲೇ ಈ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರು. ಆಯೋಗದ ಮುಂದೆ ದೂರನ್ನು ಕೂಡ ದಾಖಲಿಸಿರ್ತಾರೆ. ಅದಾದ ಮೇಲೆ ಈ ಒಂದು ಆಯೋಗದ ಮುಂದೆ ದೂರನ್ನು ದಾಖಲಿಸಿದ ನಂತರದಲ್ಲಿ ಆದೇಶವೂ ಕೂಡ ಬರುತ್ತೆ. ಪೂರ್ತಿ ದುಡ್ಡನ್ನು ಕೂಡ ಕೊಟ್ಟಿರೋದಿಲ್ಲ. ಸೊ ಇದೀಗ ತೀರ್ಪು ನೀಡಿದ ದಿನದಿಂದ ತಿಂಗಳೊಳಗಾಗಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಆದೇಶ. ತಪ್ಪಿದಲ್ಲಿ ಪರಿಹಾರ ಮೊತ್ತಕ್ಕೆ ವಾರ್ಷಿಕ 8% ಬಡ್ಡಿಯನ್ನು ಲೆಕ್ಕ ಹಾಕಿ ಕೊಡಬೇಕು ಅನ್ನೋ ಆದೇಶವನ್ನು ಕೊಡಲಾಗಿತ್ತೆ. ನೋಡಿ, ಹುಬ್ಬಳ್ಳಿಯ JP ನಗರ ಗೋಕುಲ ರಸ್ತೆ ನಿವಾಸಿ ವಿನಯ್ ಹಂಜಿ ಅಂತ 2019 ಡಿಸೆಂಬರ್ 10ನೇ ತಾರೀಕಿನಂದು ಹುಬ್ಬಳ್ಳಿಯ ಸಿಟಿ ಕ್ಲಿನಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಮ್ಮ ಪತ್ನಿಯನ್ನ ದಾಖಲಿಸಿರ್ತಾರೆ. ಅದಾದ ನಂತರದಲ್ಲಿ ಆ ಮಗುವಿಗೆ ಅಂದರೆ ಆ ಪತ್ನಿಗೆ ಹೆರಿಗೆ ಆಗತ್ತೆ, ಹೆಣ್ಮಗು ಹುಟ್ಟತ್ತೆ. ಆ ಹೆಣ್ಮಗು ಹುಟ್ಟಿದ ನಂತರದಲ್ಲಿ ಬಿಸಿ ನೀರಿನ ಟಬ್ನಲ್ಲಿ ಕೂರಿಸ್ತಾರೆ. ಆ ಟಬ್ನಲ್ಲಿ ಕೂರಿಸಿದಾಗ ಸ್ನಾನಕ್ಕೆ ಅಂತ ಪೃಷ್ಠದ ಭಾಗ, ಕೈ, ಆ ಚರ್ಮ ಸುಲ್ದು ಹೋಗುತ್ತೆ. ಮಗುವಿನ ಪೋಷಕರು ಗೊಂದಲಕ್ಕೀಡಾಗ್ತಾರೆ. ವೈದ್ಯರನ್ನ ಕೇಳಿದ್ರೆ ಚರ್ಮರೋಗದ ವೈದ್ಯರು ಬಂದು ನೋಡಿ ಇದೇನೋ ಚರ್ಮ ರೋಗ ಇರಬೇಕು ಅಂತೇಳಿ ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ. ಅದಾದ ಮೇಲೆ ಈಗ ಆಯೋಗದ ಮುಂದೆ ಹೋಗಿ ವಿಚಾರಣೆ ನಡೆಸಿ ಅದಾದ ಮೇಲೆ ಇದು ವೈದ್ಯರ ಎಡವಟ್ಟು, ವೈದ್ಯರ ನಿರ್ಲಕ್ಷ್ಯದಿಂದಲೇ ಹಿಂಗಾಗಿದೆ ಅಂತೇಳಿ ದಂಡವನ್ನು ವಿಧಿಸಲಾಗಿದೆ. ಡಿಸೆಂಬರ್ 2019 ನಮ್ಮ ವೈಫ್ ಇದ್ದ ನಮ್ಮ ಮಗುದ ಡೆಲಿವರಿ ಅಂತ ಹೇಳಿ ನಾವು ಅಡ್ಮಿಟ್ ಆದ್ವಿ. ಹೋಗಿ 2019 ಡಿಸೆಂಬರ್ 10ನೇ ತಾರೀಕಿಗೆ ಅವತ್ತಿನ ದಿವಸ ಡೆಲಿವರಿ ಆಯಿತು. ಹೆಣ್ಣು ಮಗು ಇದಾಯಿತು, ಬಾರ್ನ್ ಆಯಿತು. ಆವಾಗ ಎಲ್ಲ ಹೆಲ್ದಿ ಇತ್ತು. ನಮ್ಮ ಕೈಯಾಗ ಕೊಟ್ಟರು, ಒಂದು ಇನ್ಕ್ಯುಬೇಟರ್ ಇಲ್ಲ, ಏನೂ ಇಲ್ಲ, ಪೂರ ಹೆಲ್ದಿ ಮಗು. ಅದು 14th ನಮಗೆ ಡಿಸ್ಚಾರ್ಜ್ ಬರೆದ್ರು ಡಾಕ್ಟ್ರ್. ಅಲ್ಲಿಂದ ಡಿಸ್ಚಾರ್ಜ್ ಅಂಥೇಳಿ ನಾವೆಲ್ಲ ಅರ್ಧ ಪೇಮೆಂಟ್ ಆಗಿತ್ತು. ಅಲ್ಲಿಂದ ನಾವು ಡಿಸ್ಚಾರ್ಜ್ ಆಗ್ತಾಯಿದ್ವಿ. ಆಲ್ರೆಡಿ ಅರ್ಧ ಎಲ್ಲ ಶಿಫ್ಟ್ ಮಾಡಿ ಕಾರ್ನಲ್ಲಿ ಸಾಮಾನು ಇಟ್ಟಿದ್ವಿ. ಆ ಮೂಮೆಂಟಿಗೆ ಆಯಾ ಬಂದು ಅದು ಏನು ಭಾಳ ಬಿಸಿ ನೀರು ತಂದಿದ್ಲು ಅವಳು. ಅದರಲ್ಲಿ ಕಾಲು ಡಿಪ್ ಮಾಡಿಬಿಟ್ಲು. ಕಾಲು ಡಿಪ್ ಮಾಡಿಂದ ಅದು ಮೋಷನ್ ಮಾಡ್ಕೊಂತು. ಅದಕ್ಕೆ ಮೋಷನ್ನು ತೊಳಿಲಿಕ್ಕೆ ನೀರೆಲ್ಲ ಉಗ್ಗಿದ್ಲು, ಅಲ್ಲಿನೂ ಬರ್ನ್ ಆಯ್ತು. ಅದು ನಾವು ಆಮೇಲೆ ಮುಗಿಲ್ರಿ. ಒಂದು ಪ್ರೆಗ್ನೆನ್ಸಿ ಡೆಲಿವರಿ ಆದ ನಂತರ ಆ ಕೂಸಿಗೆ ಯಾವುದೂ ಡಿಸೀಸ್ ಇರಲಿಲ್ಲ. ಡಿಸ್ಚಾರ್ಜ್ ಮಾಡಿದ್ವಿ. ಡಿಸ್ಚಾರ್ಜ್ ಮಾಡುವಾಗ ಅದಕ್ಕೆ ಬರ್ನ್ ಇಂಜುರಿ ಆಯಿತು. ಬರ್ನ್ ಇಂಜುರಿ ಯಾಕಾಯ್ತು ಅಂದ್ರೆ ಬಾಯ್ಲಿಂಗ್ ವಾಟರ್ದಾಗ ಆ ಕೂಸಿನ ಕುಂದಿರಿಸ್ತದಕ್ಕೆ ಆಯಿತು. ಆದ ನಂತರ ಇವರಿಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅವರೇ ಕಂಟಿನ್ಯೂ ಮಾಡಿದಾಗ ಬೇರೆ ಒಂದು ದೊಡ್ಡ ಡಿಸೀಸ್ ಹೆಸರು ಕೊಟ್ಟರು, ಜೆನೆಟಿಕ್ ಡಿಸೀಸ್ ಹೆಸರು. ಆ ಜೆನೆಟಿಕ್ ಡಿಸೀಸ್ ಹೆಸರು ಕೊಟ್ಟೋದಕ್ಕೆ ನಮ್ಗೆ ಸಿಟ್ಟು ಬಂತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಲ್ಮೇಶ್, ನಿಜಕ್ಕೂ ನೋಡಿ, ಎಡವಟ್ಟು ಮಾಡೋ ಮುನ್ನ ಯಾವುದೇ ವೈದ್ಯರು ಯಾವುದೇ ಆಸ್ಪತ್ರೆ ಇರ್ಬೋದು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂತಂದ್ರೆ ಒಂದಲ್ಲ ಒಂದಿನ ತಪ್ಪಿಗೆ ಶಿಕ್ಷೆನ ಅನುಭವಿಸಲೇಬೇಕು ಅಂತ. ಏನು ನಡೆದಿತ್ತು ಘಟನೆ? ಈಗ ಪೋಷಕರು ಏನು ಹೇಳ್ತಾರೆ?
ಶಿಲ್ಪ, ಇದು ಸಾಕಷ್ಟು ಅಮಾನವೀಯ ಕೃತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಆಸ್ಪತ್ರೆಗೆ ಎಷ್ಟು ನಿರ್ಲಕ್ಷ್ಯ ತೋರುತ್ತಾರೆ ಎಂಬುದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯ ಜೆಪಿ ನಗರದ ನಿವಾಸಿ ವಿನಯ್ ಹಂಜಿ ಅವರ ಪುತ್ರಿ ಬಾಳ ಮಗು ಈಗ 2019 ಡಿಸೆಂಬರ್ 10ರಂದು ಹುಬ್ಬಳ್ಳಿಯ ಸಿಟಿ ಕ್ಲಿನಿಕ್ ನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು, ಅಲ್ಲಿ ಅವರ ಪತ್ನಿಯನ್ನು ದಾಖಲಿಸಿ ಮಾಡ್ತಾರೆ. ಆಸ್ಪತ್ರೆಗೆ ದಾಖಲಾದ ದಿನ ರೇಖಾ ಅವರಿಗೆ ಹೆರಿಗೆ ಆಗ್ತದೆ, ಹೆಣ್ಣು ಆಗಿರ್ತದೆ, ಹೆಣ್ಣು ಮಗು ಜನಿಸ್ತದೆ. ಡಿಸೆಂಬರ್ 14 ಏನವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಬೇಕಾಗ್ತದೆ. ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಆ ಮಗುಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಆ ಮಗು ಕೇವಲ 4 ದಿನಗಳ ಮಗು ಏನು ಬಿಸಿನೀರಿನಿಂದ ಟಬ್ ನಲ್ಲಿ ಮಗುವನ್ನ ಸ್ನಾನಕ್ಕೆ ಕೊಡಿಸಿದ್ರಿಂದ ಆ ಪೃಷ್ಠದ ಭಾಗ ಸುಟ್ಟು ಚರ್ಮ ಸುಲಿದಿತ್ತು. ಮಗುವಿನ ಪೋಷಕರ ವಿಷಯವನ್ನ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಜಿತ್ ಜೋಶಿ ಮತ್ತು ಡಾಕ್ಟರ್ ವಿದ್ಯಾ ಜೋಶಿ ಅವರ ಗಮನಕ್ಕೆ ತರ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾರೆ. ಚರ್ಮ ರೋಗ ತಜ್ಞ ಡಾಕ್ಟರ್ ರಂಜನ್ ಜೀವಣ್ಣ ಅವರು ಮಗುವಿನ ತಪಾಸಣೆ ಮಾಡಿ ಅದಕ್ಕೆ ಎಪಿಸೋಡ್ ಬುಲ್ಡವಾಸ ಅಂದ್ರೆ ಇಬಿ ಚರ್ಮ ರೋಗ ಇರ್ಬೋದು ಎಂಬ ಒಂದು ವರದಿಯನ್ನು ಕೊಡ್ತಾರೆ. ಆದ್ರೆ ಆ ರೀತಿಯಂತ ರೋಗ ಇರೋದೇ ಇಲ್ಲ ಮಗುಗೆ. ಆದ್ರಿಂದ ಸಾಕಷ್ಟು ರೀತಿಯ ಆತಂಕಕ್ಕೊಳಗಾಗ್ತಾರೆ ತಂದೆ ತಾಯಿಗಳು. ನಂತರ ಈ ಒಂದು ಮಗುವನ್ನ ಅಲ್ಲಿ ಆತಂಕದಲ್ಲಿರ್ತಕ್ಕಂಥ ಮಗುವನ್ನ ಬಿಡುಗಡೆ ಮಾಡ್ಕೊಂಡು ಧಾರವಾಡದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಿಕಿತ್ಸೆಯನ್ನ ಮಾಡಿ ಗುಣಮುಖರಾಗ್ತಾರೆ. ಆದ್ರೆ ಈ ರೋಗ ಇಲ್ಲ ಅಂತ ಹೇಳಿ ಅವ್ರನ್ನ ಪ್ರೂವ್ ಮಾಡ್ಲಿಕ್ಕೆ ಸಾಕಷ್ಟು ರೀತಿಯ ತಂದೆ ತಾಯಿ ಪ್ರಯತ್ನ ಮಾಡ್ತಾರೆ. ನಂತರ ಅವರು ಅನಿವಾರ್ಯವಾಗಿ ಗ್ರಾಹಕ ಆಯೋಗಕ್ಕೆ, ನ್ಯಾಯಾಲಯದ ಆಯೋಗಕ್ಕೆ ಮೊರೆಯನ್ನು ಹೋಗ್ತಾರೆ. ನಂತರ ಏನು ಡಾಕ್ಟರ್ ಈ ಒಂದು ಬುಳ್ಳಣ್ಣವರು ವೈದ್ಯರು ಮತ್ತು ಕಟ್ಟಿಗೆಯವರು ಈ ಒಂದು ಕೇಸನ್ನ ತೆಗೆದುಕೊಳ್ತಾರೆ. ನಂತರ ಅಲ್ಲಿಯ ಸಾಕಷ್ಟು ರೀತಿಯ ಆಯೋಗದ ಮುಂದೆ ಪರಿಪರಿಗೆ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ನಂತರ ಕೊನೆಗೆ ಆಯೋಗ ಈ ಒಂದು ಆಯೋಗದ ಏನು ನ್ಯಾಯಾಧೀಶರಂತ ಡಾಕ್ಟರ್ ಬೋತೆ ಮತ್ತು ಪ್ರಭು ಹಿರೇಮಠ್ ಅವರು ಒಂದು ಎಲ್ಲವನ್ನ ಪೂರ್ವಾಪೂರ್ವ ಪ್ರಶ್ನೆ ಮಾಡ್ತಾರೆ, ದಾಖಲೆ ಪ್ರಶ್ನೆ ಮಾಡ್ತಾರೆ. ಮಗುವಿಗೆ ಅಲ್ಲಿ ಆಯೆ ಏನಿರ್ತಾಳೆ ಅವಳು ಒಂದು ಬಿಸಿನೀರಿನ ಟಬ್ ನಲ್ಲಿ ಮಗುವನ್ನ ಕುದಿಸ್ಕೊಂಡು ಸುಡು ಬಿಸಿನಲ್ಲಿ ಹಾಕ್ತಾರೆ. ಆಮೇಲೆ ಅಲ್ಲಿ ಇಡೀ ಭಾಗ ಕೆಳಗಿನ ಮಗುವಿನ ಭಾಗ ಸುಟ್ಟು ಹೋಗ್ತದೆ. ಈ ಎಲ್ಲವನ್ನ ಅಂಶಗಳನ್ನ ಗಮನ ಇಟ್ಕೊಂಡು ಈಗ ಗ್ರಾಹಕ ಆಯೋಗ ಆಮೇಲೆ ಸಿಟಿ ಕ್ಲಿನಿಕ್ಗೆ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ತಕ್ಕದ್ದು. ಈ ಒಂದು ಬಾಕಿ ಏನು ತೀರ್ಪಿನಲ್ಲಿ ಸಾಕಷ್ಟು ರೀತಿಯಂತ ಅಂಶವನ್ನ ಅವರು ಹಾಕಿದ್ದಾರೆ. ಸ್ಪಷ್ಟವಾದ ತೀರ್ಪು ಬರಬೇಕಾಗಿದೆ. ಯಾಕಂದ್ರೆ ತುಂಬಾ ಈ ರೀತಿಯಾದಂತಹ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತು ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ನಿಷ್ಕಾಳಜಿಗೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. 2019 ಘಟನೆ ಇವತ್ತು ಆದೇಶ ಆಗ್ತದೆ. ನಿನ್ನ ಆದೇಶ ಸಾಕಷ್ಟು ರೀತಿಯಂತ ಆದೇಶದಿಂದಾಗಿ ಪೋಷಕರು ಖುಷಿಯಾಗಿದ್ದಾರೆ. ಮತ್ತು ಅಲ್ಲಿಯ ಏನು ವಕೀಲರಿದ್ದಾರೆ ಬುಳ್ಳಾನವರು ಮತ್ತು ಕಟ್ಟಿಗೆ ವಕೀಲರು ಈ ಪ್ರಕರಣವನ್ನ ಒಂದು ರೀತಿಯ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಮತ್ತು ಅಲ್ಲಿಯ ಗ್ರಾಹಕ ಆಯೋಗವೂ ಸಹ ಬಹಳ ಒಂದು ಕಾಳಜಿಯಿಂದ ಈ ಒಂದು ಪ್ರಕರಣವನ್ನ ಅದು ತೆಗೆದುಕೊಂಡಿದೆ. ಶಿಲ್ಪ. ಓಕೆ ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.